ಇವತ್ತು ನಾನು ಕೋಕೋನಟ್ ಲಡ್ಡು ಅಥವಾ ತೆಂಗಿನಕಾಯಿ ಫ್ರೆಶ್ ತೆಂಗಿನಕಾಯಿ ಅಲ್ಲಿ ಲಡ್ಡು ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ಬಾಯಿನಲ್ಲಿಟ್ಟರೆ ಕರಗೋ ಅಂಥ ಲಡ್ಡು. ನಾನು ತೆಂಗಿನಕಾಯಿನ ಒಡೆದ್ಬಿಟ್ಟು ಅದನ್ನು ಸಿಪ್ಪೆ ಎಲ್ಲ ತೆಗೆದು ಈ ಥರ ಚೂರು ಮಾಡಿಕೊಂಡು ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಡ್ತೇನೆ. ಈಗ ಹಬ್ಬ ಎಲ್ಲ ಮುಗಿದಿದೆ ಅಲ್ವಾ, ತೆಂಗಿನಕಾಯಿ ಎಲ್ಲ ತುಂಬ ಇರುತ್ತೆ ಮನೇಲಿ, ಏನಾದರೂ ಸ್ವೀಟ್ ಮಾಡಬೇಕಲ್ವಾ, ಕಲಸಕ್ಕಿಟ್ಟಿರ್ತೀವಿ. ನಾನು ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ ವಿಡಿಯೋ, ಬಟ್ ನೀವೆಲ್ಲ ಇದನ್ನು ನೋಡಿ ತುಂಬ ಚೆನ್ನಾಗಾಗುತ್ತೆ, ಮಾಡಿ ನೋಡಿ. ಇವಾಗ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಇದು ನಾನು 3 ತೆಂಗಿನಕಾಯಿ ತೊಗೊಂಡಿದ್ದೀನಿ, ಇಷ್ಟು ಆಗಿದೆ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ 1.5 ಕಪ್ಪಷ್ಟು ಸಕ್ಕರೆ, ನೀವು ಸಕ್ಕರೆ ಕಡಿಮೆ ತಿನ್ನೋರ್ಬೇಕಾದ್ರೆ ಕಡಿಮೆ ಹಾಕ್ಕೊಬೋದು, ಬಟ್ ಇದು ಕರೆಕ್ಟಾಗಿ ಆಗುತ್ತೆ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಹಾಕ್ಬಿಟ್ಟು ಇದನ್ನು ಪೌಡ್ರ್ ಮಾಡ್ಕೋತಾ ಇದ್ದೀನಿ, ಶುಗರ್ ಪೌಡರ್. ಇದನ್ನು ಇವಾಗ ಒಂದು ಕಡೆ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ನಾನು ಒಂದು ಪ್ಯಾನ್ನ ಕಾಯಿಸ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ನಾನು ಒಂದೇ ಸತಿ ಹಾಕೋದು ತುಪ್ಪ, ಆಮೇಲೆ ಹಾಕ್ಕೊಳ್ಳಲ್ಲ. ಆಮೇಲೆ ಇವಾಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ತೆಂಗಿನ ತುರಿ, ಅದನ್ನು ಹಾಕ್ಕೋಬೇಕಾಗುತ್ತೆ. ನಾನು 3 ಕಪ್ಪಷ್ಟು ತೆಂಗಿನದು ತುರಿ ತಗೊಂಡು ಅದನ್ನು 1-2 ನಿಮಿಷ ತುಪ್ಪ ಎಲ್ಲ ಅಬ್ಸರ್ವ್ ಆಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ ತುಪ್ಪದಲ್ಲೇ. ನಾನು ಹೇಳೋಕ್ಕಾಗಲ್ಲ, 2 ನಿಮಿಷನಾದ್ರು ತೊಗೋಬೋದು, 3 ನಿಮಿಷನಾದ್ರು ತೊಗೋಬೋದು, ಅದು ನೀವು ಹೇಗೆ ಮಾಡ್ತೀರ. ಆದರೆ ಉರಿ ಯಾವಾಗಲೂ ಮಧ್ಯಮ ಇರಲಿ, ಇಲ್ಲಾಂದರೆ ತೆಂಗಿನಕಾಯಿ ಸುಟ್ಟೋಗುತ್ತೆ. ಸ್ವಲ್ಪ ಕಡಿಮೆ ಉರಿನಲ್ಲೇ ಈ ಇಡೀ ಸ್ವೀಟು ಮಾಡಬೇಕು, ಆಮೇಲೆ ಫುಲ್ ಸಿಮ್ಮು ಮಾಡಬೇಕು. ಇವಾಗ 2-3 ನಿಮಿಷ ಆದಮೇಲೆ ಒಂದು ಅರ್ಧ ಕಪ್ಪಷ್ಟು ಹಾಲು, ಮೆಷರ್ಮೆಂಟ್ ಕರೆಕ್ಟಾಗಿ ನೋಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ತೆಂಗಿನಕಾಯ್ದು ಫ್ರೆಶ್ ತೆಂಗಿನಕಾಯಿ ಲಡ್ಡು. ಯಾರೆಲ್ಲ ನೋಡ್ತಾಯಿದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇದನ್ನು ಹಾಲೆಲ್ಲ ಕ್ಲೀನಾಗೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಫುಲ್ ನಾನು ಸಿಮ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸಿಮ್ ಮಾಡಿಕೊಂಡು 1 ಕಪ್ಪಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಮಿಲ್ಕ್ ಪೌಡರ್ನು ಇದ್ರ ಜೊತೆ ಚೆನ್ನಾಗೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಉರಿ ಕಡಿಮೆ ಇರಲಿಲ್ಲ ಅಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಇವಾಗ ಇದನ್ನು ಕ್ಲೀನಾಗೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಂಬಿಡೋಣ. ಯಾರೆಲ್ಲ ನೋಡ್ತಿದ್ರು ಕೋಕೋನಟ್ ಬರ್ಫಿ ಮಾಡ್ತೀರಾ, ಬಟ್ ಕೋಕೋನಟ್ ಲಡ್ಡು ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಇದನ್ನು ನೀಟಾಗೆ ಎಲ್ಲ ಕಡೆ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಉರಿ ಫುಲ್ ಕಡಿಮೆ ಇರಲಿ. ಹಾಲಿನ ಪೌಡರೆಲ್ಲ ನೀಟಾಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಸಕ್ಕರೆ, ಅದನ್ನು ಹಾಕೋಬೇಕಾಗುತ್ತೆ. ಈ ಥರ ಪ್ರೊಸೀಜರೇ ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಇದನ್ನು ನೀಟಾಗಿ ಈಗ ಸಕ್ಕರೆನ ಮಿಕ್ಸ್ ಮಾಡ್ಕೊಂಬಿಡೋಣ. ಯೂನಿಫಾರ್ಮ್ ಆಗಿ ಮಿಕ್ಸ್ ಮಾಡಿಬಿಟ್ಟು ಕಡಿಮೆ ಉರಿನಲ್ಲೇ ಇದನ್ನು ಇವಾಗ ಅಂಟು ಬಂದುಬಿಡುತ್ತೆ, ಯಾಕಂದರೆ ಸಕ್ಕರೆ ಪೌಡ್ರ್ ಹಾಕಿದ್ದೀವಲ್ಲ ನಾವು. ಇದು ಜಲ್ದಿ 1-2 ನಿಮಿಷದಲ್ಲಿ ಒಂಥರ ಅಂಟಂಟಾಗುತ್ತೆ ಕೈಗೆ. ಅಲ್ಲಿವರೆಗೂ ನೀಟಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಇದೊಂದು 3-4 ನಿಮಿಷ ತಗೊಳುತ್ತೆ. ನೋಡಿ ಈ ಥರ ಸ್ವಲ್ಪ ಸಾಫ್ಟು ಆಗಿದೆ ನೋಡಿ ಯಾವಾಗಿಂತ, ಯಾಕಂದರೆ ಸಕ್ಕರೆ ಎಲ್ಲ ಕರಗಿ ಹೊಂದ್ಕೊಂಡಿದೆ ಇದು ತೆಂಗಿನಕಾಯಿ ಜೊತೆ. ಇವಾಗ ಇದನ್ನು ಸ್ವಿಚ್ ಆಫ್ ಮಾಡ್ತಾಯಿದ್ದೀನಿ. ಸ್ವಿಚ್ ಆಫ್ ಮಾಡಿಬಿಟ್ಟು ಇದನ್ನು ಒಂದು ಸ್ವಲ್ಪ ಕೈಗೆ ಮುಟ್ಟಿದ್ರೆ ಬಿಸಿ ತಗಲ್ಬಾರ್ದು, ಅಲ್ಲಿವರೆಗೂ ತಣ್ಣಗೆ ಮಾಡ್ಕೊಂಡ್ಮೇಲೆ, ಫುಲ್ ತಣ್ಣಗಲ್ಲ, ಸ್ವಲ್ಪ ಆರಾಮಾಗಿ ಉಂಡೆ ಕಟ್ಕೊಳ್ಳೋ ಥರ ತಣ್ಣಗಾಗಬೇಕು. ಇದೆಲ್ಲ ತಣ್ಣಗಾದ್ಮೇಲೆ ನಾನು ಇದನ್ನು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಮಾಡ್ಕೊಳ್ಬೇಕು. ನಾನೊಂದು ಸ್ವಲ್ಪ ಮೀಡಿಯಮ್ ಸೈಜ್ ಉಂಡೆ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಏನೂ ಹಾಕೋದು ಬೇಡ ಕೈನಲ್ಲಿ. ನೋಡಿ ತುಪ್ಪನೇ ಮೊದಲೇ ಹಾಕಿರ್ತೀವಲ್ಲ, ಅಂಟು ಬರಲ್ಲ, ತುಂಬ ಚೆನ್ನಾಗಾಗುತ್ತೆ. ನೋಡಿ ಈ ಥರ ಎಲ್ಲ ನಾನು ಉಂಡೆ ಮಾಡಿಕೊಂಡು ಎಲ್ಲನೂ ಆ ಥರನೇ ಇಡೀ ಮಿಶ್ರಣದಲ್ಲಿ ಉಂಡೆ ಮಾಡಿ ಎತ್ತಿಟ್ಕೊತಾ ಇದ್ದೀನಿ.
ಆಮೇಲೆ ನೀವು ಬೇಕಾದ್ರೆ ಹೀಗೇನೂ ಸರ್ವ್ ಮಾಡ್ಬೋದು. ನಾನು ಇದಕ್ಕೆ ಸ್ವಲ್ಪ ಬಾದಾಮಿ ಮತ್ತು ಪಿಸ್ತಾ ಸಣ್ಣದಾಗಿ ಕಟ್ ಮಾಡಿರೋದು ಹಾಕಿ ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಇದೆಲ್ಲ ಆದಮೇಲೆ ನಾನು ಕೇಸರಿ ದಳನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಅದನ್ನು ಹೀಗೆ ಬೆರಳಿಂದ ಸ್ವಲ್ಪನೇ ಟಚ್ ಮಾಡಿ ಕಲರ್ ಸ್ವಲ್ಪ ಹಳದಿ ಕಲರ್ ಬರುತ್ತೆ. ಆಮೇಲೆ ತುಂಬ ಒಳ್ಳೆ ಘಮ್ಮ ಕೂಡ ಆಗುತ್ತೆ. ಎಲ್ಲ ಲಡ್ಡು ಮೇಲೂ ಈ ಥರ ಮಾಡಿಕೊಂಡು ಸರ್ವ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್.